ಥ್ಯಾಂಕ್ ಯು ಸ್ಮಿತಾ. ಗಮನಿಸ್ತಿದ್ದೀರಾ, ಈಗಾಗಲೇ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ ಅಂತಲೇ ಹೇಳ್ಬೋದು. ಶಹರ ಪೊಲೀಸ್ ಠಾಣೆಯ ಮುಂಭಾಗವಾಗಿ 31 ವರ್ಷದ ಹಳೆಯ ಕೇಸನ್ನ ಕೆದಕಿ ನಕಲಿ ಕೇಸನ್ನ ಹಾಕಿದ್ದಾರೆ ಅಂತೇಳಿ, ಇದು ಹಿಂದೂ ವಿರೋಧಿ ಸರ್ಕಾರ ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದು ನೀವು ಗಮನಿಸ್ತಾ ಇದ್ದೀರಿ. ರಾಮ ಮಂದಿರಕ್ಕೆ ವಿರೋಧ ವ್ಯಕ್ತಪಡಿಸ್ತಿರುವ ಕಾಂಗ್ರೆಸ್ಗೆ ಧಿಕ್ಕಾರ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳ್ತಿದ್ದಾರೆ. ದ್ವೇಷ ರಾಜಕಾರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಹಿಂದೂ ಕಾರ್ಯಕರ್ತರನ್ನು ಬಂಧಿಸುತ್ತಿರುವ ಹೇಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಕುಟಿಲ ನೀತಿಯನ್ನು ಅನುಸರಿಸುತ್ತಿರುವಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧಿಕ್ಕಾರ. ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಧಿಕ್ಕಾರ. ಈ ರೀತಿಯಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ಧಿಕ್ಕಾರವನ್ನು ಕೂಗುತ್ತಾ ಈ ಕ್ಷಣದಲ್ಲಿ ಪ್ರತಿಭಟನೆಯನ್ನ ಆರಂಭ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. 31 ವರ್ಷದ ಹಳೆಯ ಕೇಸನ್ನ ಕೆದಕಿ ರಾಮ ಭಕ್ತರನ್ನ, ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ಹಿಂದೆ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲೇ ಈ ಒಂದು ಕೇಸನ್ನು ಹಾಕ್ಬೋದಿತ್ತಲ್ವಾ, ಆದರೆ ಈಗಲೇ ಯಾಕೆ, ರಾಮ ಮಂದಿರ ಲೋಕಾರ್ಪಣೆಗೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ಯಾಕೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಸೇರಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ ಯಾವ ರೀತಿ ಇರುತ್ತೆ ಒಂದು ಪ್ರತಿಭಟನೆಯ ಕಿಚ್ಚು ಅಂತ. ಸರ್ ನಮಸ್ತೆ. ಸರ್, ರಾಮ ಮಂದಿರಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿರುವ ಕಾಂಗ್ರೆಸ್ಗರಿಗೆ ಧಿಕ್ಕಾರ ಅಂತ ನೀವು ಒಂದು ಪೋಸ್ಟ್ ಅನ್ನು ಹಿಡ್ಕೊಂಡು ಕೂತ್ಕೊಂಡಿದ್ದೀರಾ. ಇವತ್ತಿನ ಪ್ರತಿಭಟನೆ ಆರ್ ಅಶೋಕ್ ನೇತೃತ್ವದಲ್ಲಿ ನಡೆಯುತ್ತೆ. ಹೇಗಿರುತ್ತೆ ಸರ್ ಈ ಪ್ರತಿಭಟನೆ, ಏನು ಮಾಡಬೇಕು ಅಂತ ಹೊರಟಿದ್ದೀರಾ? ಸರ್, ಕಾಂಗ್ರೆಸ್ ಸರ್ಕಾರ ಒಂದು ರಾಮ ಭಕ್ತನನ್ನು ಬಂಧಿಸಿ ಇವತ್ತು ಇಡೀ ರಾಜ್ಯದ ದೇಶದಲ್ಲೇ ಒಂದು ಖಂಡನೀಯ ವಿಷಯವಾಗಿದೆ. ಯಾಕಂದರೆ 32 ವರ್ಷಗಳಿಂದ ನಡೆದಂಥ ಘಟನೆಯನ್ನು ಮರುಕಳಿಸಿ ಇವತ್ತು ವಾಪಸ್ ಕೇಸ್ ತೆಗೆದು ಒಂದು ಹಿಂದೂ ಕಾರ್ಯಕರ್ತರಿಗೆ ಭಯ ಹುಟ್ಟಿಸುವಂಥ ಕಾರ್ಯವನ್ನು ಮಾಡ್ತಿದ್ದಾರೆ. ಇವತ್ತು ಭಾರತೀಯ ಜನತಾ ಪಕ್ಷ ಇರ್ಬೋದು ಮತ್ತು ರಾಮ ಭಕ್ತರಿಂದ ಇವತ್ತೊಂದು ಬೃಹತ್ವಾದಂಥ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಎಲ್ಲಿವರೆಗೆ ಅವ್ರನ್ನ ಬಂಧನದಿಂದ ಮುಕ್ತಗೊಳಿಸೋಲ್ಲ ಅಲ್ಲಿವರೆಗೆ ನಿರಂತರ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಇವತ್ತು ನಾವು ಹೇಳ್ತೇವೆ. ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಅಂತ ನೀಚ ಕೆಲಸವನ್ನು ಕೈ ಹಾಕ್ತಿದೆ. ಯಾವ ಕಾರ್ಯಕರ್ತರು ಎದೆಗುಂದಿದೆ, ನಾವು ಯಾವುದೇ ಕಾರ್ಯಕರ್ತ ಬಂಧನ ಆದರೂ ಏನೇ ಆದರೂ ಇವತ್ತು ಬಿಡೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಇವತ್ತು ಇಚ್ಛೆಪಡ್ತೇನೆ. ಸರ್, ರಾಮ ಮಂದಿರ ಲೋಕಾರ್ಪಣೆ ಸಮಯದಲ್ಲೇ ಈ ರೀತಿ ಯಾಕೆ ಅನ್ನುವಂಥ ಪ್ರಶ್ನೆಗಳು, ಆರೋಪಗಳು ಕೇಳಿ ಬರ್ತಾ ಇದೆ. ಅಂದರೆ ನಿಜಕ್ಕೂ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಅನಿಸುತ್ತಾ? ಸರ್, ಇದು ಕಳೆದ ಸುಮಾರು 500 ವರ್ಷಗಳಿಂದ ಈ ರಾಮ ಮಂದಿರ ಒಂದು ಏನು ಹೋರಾಟ ನಡೆದಿದೆ, ಇದಕ್ಕೆ ಅನೇಕರು ಬಲಿದಾನ ಮಾಡಿದ್ದಾರೆ ನಮ್ಮ ಹಿಂದೂ ಯುವಕರು, ಹಿಂದೂ ಜನಾಂಗ. ಅದರಲ್ಲಿ ಈ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಯಾವಾಗ ಈ ಒಂದು ರಾಮ ಮಂದಿರ ಬಗ್ಗೆ ನಡೆದಿತ್ತು, ಅದರಲ್ಲಿ ಕಾಂಗ್ರೆಸ್ ಏನಿದೆ, ಕಪಿಲ್ ಸಿಬ್ಬಲ್ ಮತ್ತು ಅನೇಕ ಕಾಂಗ್ರೆಸ್ಸರು ಅದನ್ನು ರಾಮ ಮಂದಿರ ಆಗಬಾರ್ದು ಅಂತೇಳಿ ಅವರು ಪ್ರಯತ್ನ ಮಾಡಿದರು. ಆದರೆ ಪ್ರಭು ಶ್ರೀರಾಮಚಂದ್ರನ ಒಂದು ಏನು ಆಶೀರ್ವಾದದಿಂದ ಇದನ್ನು ನಾವು ಸುಪ್ರೀಂ ಕೋರ್ಟ್ನಲ್ಲಿ ಗೆದ್ವಿ. ಈಗ ಬರುವ 22ನೇ ತಾರೀಕು ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಒಂದು ವಿಜೃಂಭಣೆ ನಡೆಯುತ್ತಿದೆ. ಅದಕ್ಕೆ ಈ ಒಂದು ಕಾಂಗ್ರೆಸ್ ಸಿದ್ದರಾಮಯ್ಯ ಏನು ಸರ್ಕಾರ ಇದೆ ಕರ್ನಾಟಕದಲ್ಲಿ, ಇದನ್ನು ಒಂದು ಸರಿಯಾಗಿ ಆಗಬಾರ್ದು, ಮತ್ತೇನಾದರೂ ಗಲಭೆ ಮಾಡಬೇಕು, ಹಿಂದೂಗಳ ಮೇಲೆ ಅನ್ಯಾಯ ಆಗಬೇಕು ಎಂಬ ದೃಷ್ಟಿಯಿಂದ ಅವರು ಈ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಹಿಂದೂ 31 ವರ್ಷ ಹಿಂದಿನ ಒಂದು ಏನು ಕೇಸ್ ಇದೆ ಅದನ್ನು ತೆಗೆದಿದ್ದಾರೆ. ಆದರೆ ಅವರ ಆಟ ನಡೆಯುವುದಿಲ್ಲ. ಎಲ್ಲ ಹಿಂದೂಗಳು ನಾವು ಒಂದಾಗಿ ಈ ಕಾಂಗ್ರೆಸ್ ಸರ್ಕಾರವನ್ನು ಮತ್ತು ಕಾಂಗ್ರೆಸ್ನಿಂದ ದೇಶದಿಂದ ನಾವು ಹೊರಗೆ ಹಾಕ್ತೀವಿ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿ. ಇನ್ನೊಂದು ಮಾತುಗಳು, ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪೊಲೀಸ್ ಆಯುಕ್ತರ ಕಚೇರಿಗೆ ಮುತ್ತಿಗೆ ಹಾಕ್ತೀರಿ ಅನ್ನುವಂಥ ಮಾತುಗಳು ಕೇಳಿಬಂತು. ಅದೇನಾದ್ರು ಸಾಧ್ಯತೆಗಳಿದೆಯಾ? ಸರ್, ಸಾಧ್ಯ 100% ಮಾಡ್ತಾ ಇದೀವಿ ನಾವು. ಇವತ್ತು ಇದು ನಮ್ಮದು ಸಾಂಕೇತಿಕ ಹೋರಾಟ ಇದೆ. ನಾವು ಇವತ್ತು ಇದರ ನಂತರ ಹಿಂದೂಗಳ ಮೇಲೆ ಏನಾದರೂ ಅನ್ಯಾಯ ಆದರೆ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಎಸ್, ನೋಡ್ತಾ ಇದ್ರಲ್ಲ ಸ್ಮಿತಾ ಅವರೇ, ಪೊಲೀಸ್ ಆಯುಕ್ತರ ಕಚೇರಿಗೂ ಕೂಡ ಮುತ್ತಿಗೆಯನ್ನು ಹಾಕ್ತೇವೆ. ಹಳೆಯ ಕೇಸನ್ನ ಕೆದಕಿ ಸುಮ್ಮನೆ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ಪ್ರತಿಭಟನೆ ಕಿಚ್ಚು ನಾವು ಕೊನೆವರೆಗೂ ಕೂಡ ಹೋರಾಡ್ತೀವಿ. ಸೊ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ಈಗಾಗಲೇ ಆರೋಪವನ್ನ ಮಾಡುವುದರ ಜೊತೆಗೆ ಧಿಕ್ಕಾರಗಳನ್ನು ಕೂಗ್ತಾ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ದಿವ್ಯತ್ ಮಾಹಿತಿಗಾಗಿ.